ಗಾಯ್ಸ್, ತುಂಬಾ ದಿನದ ನಂತರ ಒಂದು ಸೂಪರ್ ಡೂಪರ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಎಲ್ಲಿದ್ದೀನಿ ಅಂದ್ರೆ ಮಲ್ಲೇಶ್ವರಂ ಗ್ರೌಂಡ್ ಪಕ್ಕದಲ್ಲೇ ಇರುವಂತ WDI ಹೇರ್ ಸ್ಟುಡಿಯೋ ಹತ್ರ ನಿಂತಿದ್ದೀನಿ. ಸೊ ಇದೇ ಬಂದ್ಬಿಟ್ಟು ಬಿಲ್ಡಿಂಗ್ ಆಗಿರುತ್ತೆ. ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಆಪೋಸಿಟ್ ಅಲ್ಲೇ ಈ ಬಿಲ್ಡಿಂಗ್ ಬರುತ್ತೆ. ವಿಡಿಯೋನ ಫುಲ್ ಆಗಿ ನೋಡಿ, ಖಂಡಿತ ಒಂದು ಪಕ್ಕಾ ಯೂಸ್ಫುಲ್ ವಿಡಿಯೋ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಸೊ ಈ ಹೇರ್ ಸ್ಟುಡಿಯೋ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ನಿಮಗೆ ಹೇರ್ ವಿಗ್ಸ್, ಅದು ನ್ಯಾಚುರಲ್ ಹೇರ್ ವಿಗ್ಸ್ ಎಲ್ಲ ಬಂದ್ಬಿಟ್ಟು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನನ್ನ ಕೇಳಿದ್ರೆ ಅಂದ್ರೆ ಒಂದು ಬೆಸ್ಟ್ ಹೇರ್ ಸ್ಟುಡಿಯೋ ಅಂತಲೇ ಹೇಳ್ಬೋದು. ಈ ಕಡೆ ನೀವು ನೋಡ್ತಾ ಇದ್ರ ಇಲ್ಲಿ ನಿಮಗೆ ಹೇರ್ ವಿಗ್ಸು, ಹೇರ್ ಎಕ್ಸ್ಟೆನ್ಷನ್ಸು, ಹೇರ್ ಅಟ್ಯಾಚ್ಮೆಂಟ್ಸ್ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ಕಸ್ಟಮೈಸೇಷನ್ ಇದೆ, ಸೂಪರ್ ಅಲ್ಲ? ಎಸ್. ಸೊ ಎಲ್ಲ ಏಜ್ ಕ್ಯಾಟಗರಿ ಪೀಪಲ್ಸ್ ಅಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದ್ರೂ ಬಂದು ಇಲ್ಲಿ ಹೇರ್ಸ್ಗಳನ್ನ ಬಂದ್ಬಿಟ್ಟು ನಿಮಗೆ ಇಷ್ಟ ಬಂದಂತ ವಿಗ್ಸು ಎಕ್ಸ್ಟೆನ್ಷನ್ಸು ಮಾಡಿಸ್ಕೊಬಹುದು. ಅಂಡ್ ಇವ್ರು ಬಂದ್ಬಿಟ್ಟು ISO ಸರ್ಟಿಫೈಡ್ ಆಗಿರ್ತಾರೆ ಸಿನ್ಸ್ 1971. ಸೂಪರ್ ಅಲ್ಲ? ಎಸ್. ಇದೆಲ್ಲ ನೀವು ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ನ್ಯಾಚುರಲ್ ಹೇರ್ ತರಾನೇ ಇತ್ತು. ಸೊ ವಿಗ್ ಅಂದಿದ ತಕ್ಷಣ ಯಾರು ಕಾಮಿಡಿ ಮಾಡೋ ಅವಶ್ಯಕತೆನೇ ಇಲ್ಲ. ಎಸ್, ಯಾರು ಬೇಕಾದ್ರೂ ನೀವು ವಿಗ್ ಹಾಕ್ಬೋದು. ಲೈಕ್ ಆಲ್ರೆಡಿ ಬಾಲ್ಡ್ ಆಗಿದೆ ಅಥವಾ ಇವಾಗ ಸ್ವಲ್ಪ ಪ್ಯಾಚ್ ಬಾಲ್ಡ್ ಇದೆ ಅಂತ ಅನ್ನೋರು, ಮತ್ತೆ ಫ್ರಂಟ್ ಅಲ್ಲಿ ಮಾತ್ರ ಬಾಲ್ಡ್ ಇದೆ ಅನ್ನೋರು ನೀವು ಕೂಡ ಬರ್ಬೋದು. ಆರ್ ಎಲ್ಸ್ ಇಲ್ಲ ನನಗೆ ಇದೆಲ್ಲ ಬೇಡ, ಕ್ಲಿಪ್ ಜೊತೆಗೆ ಹೆಣ್ಮಕ್ಳಿಗೆ ಕೂದಲು ಥಿಕ್ನೆಸ್ ಕಡಿಮೆ ಆಗಿರುತ್ತಲ್ಲ ಅಂತವ್ರು ಬಂದ್ಬಿಟ್ಟು ಇನ್ನು ಸ್ವಲ್ಪ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಕೂದಲನ್ನ ಇದು ಮಾಡ್ಕೊಬೇಕು ಅನ್ನೋರು ಹೇರ್ ಎಕ್ಸ್ಟೆನ್ಷನ್ಸ್ ಆ ಥರ ಇಸ್ಕೊಂಬಾರ್ದು. ಸೂಪರ್ ಆಗಿದೆ. ವಿಡಿಯೋನ ಫುಲ್ ಆಗಿ ನೋಡಿ. ಇದು ಮಾತ್ರ ಅಲ್ಲದೆ ಇವ್ರು ಬಂದ್ಬಿಟ್ಟು ತುಂಬಾನೇ ಇನ್ಫಾರ್ಮೇಟಿವ್ ಆಗಿ ತುಂಬಾ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಸರ್ ಜೊತೆಗೆ ನಾನು ಕೂಡ ಮಾತಾಡಿರ್ತೀನಿ. ಇದು ಆನ್ಲೈನ್ ಮುಖಾಂತರ ಕೂಡ ನೀವು ಇದನ್ನ ಪರ್ಚೇಸ್ ಮಾಡ್ಕೊಬೋದ್ರಿ. ಅಷ್ಟು ಸಖತ್ತಾಗಿರುವಂತ ಒಂದು ಬೆಸ್ಟ್ ಹೇರ್ ಸ್ಟುಡಿಯೋ ಅಂತಲೇ ಹೇಳ್ತೀನಿ. ವಿಡಿಯೋನ ಫುಲ್ ಆಗಿ ನೋಡಿ. ನನ್ನ ನೋಡ್ಬೇಕಾದ್ರೆ ಇದೆಲ್ಲ ನಾನು ನೋಡ್ತಾ ಇರ್ಬೇಕಾ, ವಾವ್ ಇದೆಲ್ಲ ಚೆನ್ನಾಗಿದಲ್ಲ. ಯಾರು ನನಗಂತೂ ಹೇರ್ ಕಲರ್ ಮಾಡ್ಲಿಕ್ಕೆ ಭಯ. ಸೊ ಇದನ್ನೆಲ್ಲ ನಾನು ತಗೊಂಡೋಗಿ ಹೇರ್ ಕಲರ್ ಮಾಡ್ದಂಗೆ ಇರುತ್ತಲ್ಲ ಅಂತ ಅಂದ್ಕೊಂಡು ಒಂದೊಂದು ಬಂದ್ಬಿಟ್ಟು ಎಂಜಾಯ್ ಮಾಡಿ ವಿಡಿಯೋ ಮಾಡಿದ್ದೀನಿ. ನೀವು ಸಹ ಹಾಗೆ ಅನ್ಸುತ್ತೆ. ಇದೆಲ್ಲ ನಾನು ನೋಡ್ಬೇಕಾದ್ರೆ ಯಾರು ಬೇಕಾದ್ರೂ ಬಂದು ಹೇರ್ ವಿಗ್ಸ್ನ ಯೂಸ್ ಮಾಡ್ಬೋದು ಅಂತ ಒಂದು ಭರವಸೆ ಕೊಟ್ಟರು. ತುಂಬಾನೇ ಪಾಸಿಟಿವ್ ಆಗಿ ಸರ್ ಮಾತಾಡಿದರೆ. ವಿಡಿಯೋನ ಫುಲ್ ಆಗಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್. ನನ್ನ ಹೆಸರು ಸಂತೋಷ್ ಅಂತ, WDI ಹೇರ್ ಸ್ಟುಡಿಯೋ ಫೌಂಡರ್. ಓಕೆ. ಈಗ ಇದು ನಾವು ವಿಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು. ಸೊ ಆಲ್ಮೋಸ್ಟ್ ಒಂದು 1971 ನಮ್ಮ ಫಾದರ್ ಅವರು ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಈ ಒಂದು ಇಂಡಸ್ಟ್ರಿನ ನಾವು ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಸೊ ಸರ್, ನನಗೆ ತುಂಬ ಕ್ವೆಶನ್ಸ್ ಇದೆ. ಲೈಕ್ ವಿಗ್ಸ್ ಅದು ಇದು ಅಂತ ಅನ್ಬೇಕಾದ್ರೆ ಲೈಕ್ ರೋಡಲ್ಲೂ ಮಾಡ್ತಾರೆ, ಇದರಲ್ಲೂ ಮಾಡ್ತಾರೆ, ತುಂಬ ಡಿಫ್ರೆನ್ಸು ಇದೆ. ಸೊ ನಾನು ಸ್ವಲ್ಪ ಕ್ವೆಶನ್ಸ್ನ ರೆಡಿ ಮಾಡ್ಕೊಂಬಂದಿದ್ದೀನಿ. ನೀವು ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಸೊ ಕ್ವೆಶನ್ಸ್ನ ಕೇಳಲ್ಲ ಸರ್? ನಿಮ್ಮ ಹತ್ರ ಯಾವ್ಯಾವ ರೀತಿಯಾದ ಹೇರ್ ವಿಗ್ಸ್ ಎಲ್ಲ ಇದೆ ಸರ್? ಬೇಸಿಕಲಿ ಹೇರ್ ವಿಕ್ಸ್ ಅಲ್ಲಿ ಹೇರ್ ಅಲ್ಲಿ 3 ರೀತಿಯಾದ ಹೇರ್ ಕ್ವಾಲಿಟಿ ಇರುತ್ತೆ. ಒಂದು ಸಿಂಥೆಟಿಕ್ ಇರುತ್ತೆ, ಬಯೋ ಹೇರ್ ಅಂಡ್ ನ್ಯಾಚುರಲ್ ಹ್ಯೂಮನ್ ಹೇರ್. ಸೊ ನಿಮ್ಗೆ ನಾನು ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ. ಸೊ ಸಿಂಥೆಟಿಕ್ ಹೇರ್ ಬಂದು ಈ ರೀತಿ ಇರುತ್ತೆ ಮೇಡಮ್. ಇದು ಬಂದು ಪ್ಲಾಸ್ಟಿಕ್ ಇಂದ ನಾವು ಮಾಡಿರ್ತೀವಿ. ಜಸ್ಟ್ ಅಂದ್ರೆ ಟೆಂಪರರಿ ಪರ್ಪಸ್ಗೆ ಯೂಸ್ ಅಂಡ್ ಥ್ರೋ ತರ ಇರೋರಿಗೆ ಸಿಂಥೆಟಿಕ್ ವಿಕ್ಸ್ ವೆರಿ ಸಿಮಿಲರ್ ನ್ಯಾಚುರಲ್ ಹೇರ್ ತರನೇ ಇರುತ್ತೆ. ಬಟ್ ಏನಂದ್ರೆ ಇದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ಜಸ್ಟ್ 1 or 2 days ಯೂಸ್ ಮಾಡಿ ಆಮೇಲೆ ಇದು ಡ್ಯಾಮೇಜ್ ಆಗ್ಬಿಡುತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡಿದೀವಿ ಅಂದ್ರೆ, ನಾವು ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಈ ಒಂದು ಬಯೋ ಹೇರ್ ಪ್ರಾಡಕ್ಟ್ಸ್ ನ ಸ್ಟಾರ್ಟ್ ಮಾಡಿದೀವಿ. ಇದು ಒಂದು ಸ್ವಲ್ಪ ನ್ಯಾಚುರಲ್ ಹೇರ್ ತರನೇ ಇರುತ್ತೆ ಸಿಮಿಲರ್ ಆಗಿ. ಇದು ಒಂದು ಸ್ಪೆಷಲ್ ಪಾಲಿಮರ್ ಇಂದ ನಾವು ಮಾಡಿರ್ತೀವಿ. ಇಟ್ಸ್ ವಾಷಬಲ್, ಲಾಂಗ್ ಲಾಸ್ಟಿಂಗ್. ಅಂದ್ರೆ ನೀವು ಮಿನಿಮಮ್ ಅಟ್ಲೀಸ್ಟ್ 1 to 1.5 year ತನಕ ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ನಿಮ್ಗೆ ನ್ಯಾಚುರಲ್ ಹ್ಯೂಮನ್ ಹೇರ್. ನ್ಯಾಚುರಲ್ ಹ್ಯೂಮನ್ ಹೇರ್ ಬಂದು ನಿಮ್ಗೆ ಇದು ಎಕ್ಸಾಕ್ಟ್ಲಿ ಅಂದ್ರೆ ಇದು ಹ್ಯೂಮನ್ ಹೇರ್ ಇಂದ ಮಾಡಿರೋದ್ರಿಂದ ಇದು ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಪ್ಲಸ್ ಇದೇನಂದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಇದೆಲ್ಲ ಬಿಕಾಸ್ ಇದು ಹ್ಯೂಮನ್ ಹೇರ್ ಅಲ್ಲ, ನಾವು ಮನುಷ್ಯರಿಂದ ತೆಗೆದು ನಾವು ಮಾಡಿರ್ತೀವಿ. ಅಂಡ್ ದಿಸ್ ಇಸ್ ಆಲ್ ಏನಂದ್ರೆ ನಾವು ಸೋರ್ಸ್ ಮಾಡಿರ್ತೀವಿ ಟೆಂಪಲ್ಸ್ ಆಗಿರ್ಬೋದು. ಕೆಲವರು ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನ ಡೊನೇಟ್ ಮಾಡ್ತಾರೆ. ಸೊ ಅಂತ ಹೇರ್ ಅಲ್ಲಿ ನಾವು ಮಾಡಿರ್ತೀವಿ. ಇದು ಬಂದು ತುಂಬಾ ಲೈಟ್ weight ಇರುತ್ತೆ, ತುಂಬಾ ಯೂಸ್ ಮಾಡಬಹುದು. ಅಂದ್ರೆ ಲೈಕ್ ಯಂಗ್ಸ್ಟರ್ಸ್ ಡೊನೇಟ್ ಮಾಡ್ತಾರೆ ಅಂದ್ರೆ ಲೈಕ್ ಇವಾಗ ಏನ್ ಹೇಳೋದು, ಕ್ಯಾನ್ಸರ್ ಪೇಷಂಟ್ಸ್ ಆ ಥರ ಡೊನೇಟ್ ಮಾಡ್ತಾರಲ್ಲ, ನೀವು ಆ ಥರನೂ ಮಾಡ್ಕೊಡ್ತೀರಾ? ಎಸ್ ಮ್ಯಾಮ್. ಸೊ ಲಾಟ್ ಆಫ್ ಕ್ಯಾಂಪೇನ್ಸ್ ನಡೀತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಹ್ಯೂಮನ್ ಹೇರ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ತುಂಬಾ ಜನಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಹ್ಯೂಮನ್ ಹೇರ್ ವಿಕ್ಸ್. ಸೊ ಅಂತದಕ್ಕೆ ಯಂಗ್ಸ್ಟರ್ಸ್ ತುಂಬಾ ಜನ ಬರ್ತಾರೆ. ಅವರ ಹೇರ್ ನಾವು ತಗೊಂಡು ನಾವು ಫ್ರೀ ಆಗಿ ನಾವು ಐ ಮೀನ್ ಪೀಪಲ್ ಹೂ ಕಾಂಟ್ ಅಫೋರ್ಡ್ ಅವ್ರಿಗೆ ನಾವು ವಿಕ್ಸ್ ನಾವು ಮಾಡ್ಕೊಡ್ತೇವೆ. ನಿಜವಾಗ್ಲೂ ಸರ್ ಸೂಪರ್ ಸರ್. ಆಕ್ಚುಲಿ ಒಂದು ಒಳ್ಳೆ ವಿಷಯ. ಥ್ಯಾಂಕ್ ಯು ಮ್ಯಾಮ್. ಇವಾಗಲೇ ಖುಷಿ ಆಗುತ್ತೆ ಸರ್. ಸರ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಅಂದ್ಬಿಟ್ಟು ಸಪ್ರೇಟ್ ಆಗಿ ಏನಾದ್ರು ವಿಗ್ ಮಾಡ್ತೀರಾ? ಡೆಫಿನೆಟ್ಲಿ ಮ್ಯಾಮ್. ಸೊ ಕ್ಯಾನ್ಸರ್ ಪೇಷಂಟ್ಸ್ ಅಂದ್ರೆ ಪೀಪಲ್ ಅಂಡರ್ಗೋಯಿಂಗ್ ಕೀಮೋಥೆರಪಿ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಆಫ್ಟರ್ 2nd cycle 3rd cycle ಆದ್ಮೇಲೆ ಅವ್ರಿಗೆ ಹೇರ್ ಫಾಲ್ ಆಗುತ್ತೆ. ಹೇರ್ ಫಾಲ್ ಆದಾಗ ಅವ್ರಿಗೆ ಸ್ವಲ್ಪ ಜನಕ್ಕೆ ತುಂಬಾ ಅಪ್ಸೆಟ್ ಆಗ್ಬಿಡ್ತಾರೆ. ಅಂತವ್ರಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಒಂದು ಬಯೋ ಹೇರ್ ವಿಕ್ಸ್ ನ ಸ್ಟಾರ್ಟ್ ಮಾಡಿದ್ವಿ. ದಿಸ್ ಇಸ್ ವೆರಿ ಅಫೋರ್ಡಬಲ್ ಅಂಡ್ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನ್ಯಾಚುರಲ್ ಹೇರ್ ಹ್ಯೂಮನ್ ಹೇರ್ ವಿಕ್ಸ್ ಅಷ್ಟೇ ತುಂಬಾ ಜನ ನಮಗೆ
ನಾವು ಸೋರ್ಸ್ ಮಾಡಿ ನಾವು ಹ್ಯೂಮನ್ ಏರ್ ವಿಕ್ಸ್ನ ನಾವು ರೆಡಿ ಮಾಡ್ತೀವಿ. ಕೀಮೋವಿಕ್ಸ್ ಅಲ್ಲಿ ಏನು ಡಿಫ್ರೆಂಟ್ ಅಂದ್ರೆ ನಾವು ಈ ಒಂದು ಕೀಮೋವಿಕ್ಸ್ ನಾವು ನಮ್ಗೆ ಏನು ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡಿರ್ತಾರೆ ಆ ರೀತಿಯಲ್ಲಿ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ನ ತಗೊಂಡು ನಾವು ಮಾಡಿರ್ತೀವಿ. ಇದರಲ್ಲಿ ನಾವು ಏನಂದ್ರೆ ಏನೇ ನಾವು ಮೆಟೀರಿಯಲ್ಸ್ ನಾವು ಯೂಸ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ಸ್ಟೆರಿಲೈಸ್ಡ್ ಮತ್ತೆ ಫ್ಯೂಮಿಗೇಷನ್ ಆಗಿರೋ ಒಂದು ಹೇರ್ ನಾವು ಮಾತ್ರ ನಾವು ಯೂಸ್ ಮಾಡ್ತೀವಿ. ಇದು 100% ಸೈಡ್ ಎಫೆಕ್ಟ್ಸ್ ಯಾವುದೂ ಇರಲ್ಲ ಇದರಲ್ಲಿ, 100% ಸೇಫ್. ಅವರು ಏನೋ ಕಾನ್ಫಿಡೆಂಟ್ ಆಗಿ ವಿಗ್ನ ಹಾಕೋಬಹುದು. ಇನ್ನೂ ಒಂದು ಡೌಟ್, ಲೈಕ್ ಈ ಕೂದಲೆಲ್ಲ ನೀವು ನೋಡಿದ್ರೆ ಅಂದ್ರೆ ತುಂಬಾ ಬ್ಲಾಕ್ ಆಗಿದೆ, ನನ್ನ ಕೂದಲು ಜೊತೆ ಇದು ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು ನನಗೆ ಪರ್ಸನಲ್ ಆಗಿ ಅನ್ಸುತ್ತೆ. ಸೊ ತುಂಬಾ ಜನಕ್ಕೆ ಆತರ ಅನ್ಸುತ್ತಲ್ಲ, ಸೊ ಈ ಕಸ್ಟಮೈಸೇಷನ್ ಏನಾದ್ರು ಇದೆಯಾ? ಖಂಡಿತ ಮ್ಯಾಮ್. ಈಗ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಅವರ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅದೇ ತರ ಬೇಕು ಅಂತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಸ್ಟಮೈಸೇಷನ್ ಅವ್ರದ್ದು ಹೇರ್ ಟೆಕ್ಸ್ಚರ್ ಮತ್ತೆ ಅವ್ರದ್ದು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ನಾವು ಮಾಡ್ತೀವಿ. ಈಗ ನೋಡಿ, ಈಗ ಒಂದು ಅವ್ರ ಲೇಡಿಗೆ ಅವ್ರಿಗೆ ಬ್ರೌನ್ ಹೇರ್ ಅಲ್ಲಿ ಬೇಕು ಅಂತ ಹೇಳಿದ್ದಾರೆ, ಬ್ರೌನ್ ಹೇರ್ ನಾವು ಮಾಡಿದ್ದೀವಿ. ನೋಡ್ಲಿಕ್ಕೆ ಫುಲ್ ನ್ಯಾಚುರಲ್ ಆಗಿ ಕಾಣುತ್ತಲ್ಲ. ಮತ್ತೆ ಅವ್ರಿಗೆ ಏನಂದ್ರೆ ಸ್ವಲ್ಪ ಸ್ಕ್ಯಾಲ್ಪ್ ಸ್ಕಿನ್ ತರನೇ ಕಾಣಿಸ್ಬೇಕಂತ ಹೇಳಿದ್ದಾರೆ. ಇದನ್ನ ನಾವು ಸ್ಕಿನ್ ಮೆಂಬ್ರೇನ್ ನಾವು ಯೂಸ್ ಮಾಡಿದ್ವಿ. ಸೊ ಸೇಮ್ ಸ್ಕ್ಯಾಲ್ಪ್ ತರ ಕಾಣಿಸುತ್ತೆ, ಸ್ಕಿನ್ ತರ ಕಾಣಿಸುತ್ತೆ. ಇಟ್ ಗಿವ್ಸ್ ಮೋರ್ ನ್ಯಾಚುರಲ್. ಮತ್ತೆ ಇನ್ನೊಬ್ರು ಶಿ ಇಸ್ ಆಲ್ಮೋಸ್ಟ್ 65+ ಅವರು ಕಸ್ಟಮೈಸ್ ಮಾಡ್ಬೇಕಾಯ್ತು. ಅವ್ರಿಗೆ ನಾವು ಈ ತರ ವೈಟ್ ಹೇರ್ ಅಲ್ಲಿ ನಾವು ಅವ್ರಿಗೆ ವಿಗ್ ಮಾಡಿದ್ವಿ. ಸೊ ವಿ ಹ್ಯಾವ್ ಯೂಸ್ಡ್ 100% ನ್ಯಾಚುರಲ್ ಹ್ಯೂಮನ್ ಹೇರ್. ಇದು 100% ನ್ಯಾಚುರಲ್ ಹ್ಯೂಮನ್ ಹೇರ್. ಈ ವೈಟ್ ಅಷ್ಟೇ, ಇದು ವೈಟ್ ಹೇರ್ ಕೂಡ ನ್ಯಾಚುರಲ್ ಹೇರ್ ಅಲ್ಲೇ ನಾವು ಮಾಡಿರೋದು. ಸೊ ಇದೇನಾಗುತ್ತೆ ಅವ್ರಿಗೆ ನ್ಯಾಚುರಲ್ ಲುಕ್ ಕಾಣಿಸುತ್ತೆ. ಸೂಪರ್. ಹೇರ್ ಕಲರ್ ಏನಾದ್ರು ಮಾಡ್ಬೋದಾ ಅಂತ? ಮ್ಯಾಮ್ ಖಂಡಿತ, ಇದು ಡೆಫಿನೆಟ್ಲಿ ಹ್ಯೂಮನ್ ಹೇರ್ ಇರೋದ್ರಿಂದ ಅವ್ರು ಯಾವ ರೀತಿ ಕಲರ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ಹ್ಯೂಮನ್ ಹೇರ್ ಅಲ್ಲಿ ನಾವು ಹೇರ್ ಕಲರ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ನನ್ಗೆ ಈ ಕಲರ್ ಬೇಡ, ಬೇರೆ ಏನಾದ್ರು ಕಲರ್ ಮಾಡಿಸ್ಕೊಂತೀವಿ, ಇದಕ್ಕೆ ಕಲರ್ ಮಾಡಿದ್ರೆ ಇದು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಪರ್ಫೆಕ್ಟ್. ಸರ್ ಆಕ್ಚುಲಿ ಇದೆಲ್ಲ ನೋಡ್ಬೇಕಾದ್ರೆ ನನಗೆ ಸ್ವಲ್ಪ ಆನ್ಲೈನ್ ಫೋಟೋಸ್ ಎಲ್ಲ ನೆನಪಾಗ್ತವೆ. ನಾನು ಸಹ ಏನ್ ಹೇಳೋದು, ಲೈಕ್ ಆನ್ಲೈನ್ ಎಲ್ಲ ನೋಡ್ಬೇಕಾದ್ರೆ ಪ್ರೈಸು ಕಡಿಮೆ ಇರುತ್ತೆ. ಸೊ ತುಂಬಾ ಜನ ಬಂದ್ಬಿಟ್ಟು ಆನ್ಲೈನ್ ಅಲ್ಲೇ ಪ್ರಿಫರ್ ಮಾಡ್ತಾರಲ್ಲ, ಪ್ರೈಸ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು. ಅಂತಾರು ನೀವ್ ಏನ್ ಹೇಳ್ತೀರಾ? ಖಂಡಿತ ಮ್ಯಾಮ್. ತುಂಬಾ ಜನ ನಮ್ಮ ಹತ್ರ ಕ್ಲೈಂಟ್ಸ್ ಸರ್ ಆನ್ಲೈನ್ ಅಲ್ಲಿ ತುಂಬಾ ಪ್ರೈಸ್ ಮೇ ಬಿ ವಿಡಿಯೋ ಮಾಡಿ ಹಾಕಿರ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಪರ್ಚೇಸ್ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ಮ್ಯಾಮ್ ನಮ್ಮ ಹತ್ರ ತುಂಬಾ ಕ್ಲೈಂಟ್ಸ್ ಏನ್ ಮಾಡಿದ್ದಾರೆ, ಆನ್ಲೈನ್ ಪರ್ಚೇಸ್ ಮಾಡಿ ಮತ್ತೆ ನಮ್ಮ ಸ್ಟುಡಿಯೋಗೆ ಬಂದು ಮತ್ತೆ ಅವರು ನಮ್ಮ ಸ್ಟುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಆನ್ಲೈನ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಅದು ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಲ್ಲ, ಯಾವ ತರ ಕ್ವಾಲಿಟಿ ಅಂತಾನು ಗೊತ್ತಿರಲ್ಲ. ಈಗ ಸಿಂಥೆಟಿಕ್ ವಿಗ್ಸ್ ಇದೆ, ಸಿಂಥೆಟಿಕ್ ವಿಗ್ ಏನಾಗುತ್ತೆ, ಇದು ನೀವು ಜಸ್ಟ್ ವಾಶ್ ಮಾಡಿದ ತಕ್ಷಣ ಚಿಕ್ಕ ಆಗುತ್ತೆ ಅಂತ ಟ್ಯಾಂಗಲ್ ಆಗುತ್ತೆ. ನ್ಯಾಚುರಲ್ ಹ್ಯೂಮನ್ ಹೇರ್ ನಿಮ್ಗೆ ಆತರ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದ ಅಡ್ವಾಂಟೇಜ್ ಏನಂದ್ರೆ, ನೀವು ಸ್ಟುಡಿಯೋದಲ್ಲಿ ಬಂದಾಗ ಅದನ್ನ ಹಾಕೊಂಡು ಟ್ರಯಲ್ ನೋಡ್ಬೋದು. ವಿ ಪ್ರೊವೈಡ್ ಎ ಫ್ರೀ ಟ್ರಯಲ್ ನಾವು ಕೊಡ್ತೀವಿ. ಹಾಕೊಂಡು ಟ್ರಯಲ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ನ್ಯಾಚುರಲ್ ಆಗಿ ಯಾವ ತರ ಕಾಣಿಸ್ತಾ ಇದೆ, ಆಮೇಲೆ ನಿಮ್ಗೆ ಏನಾದ್ರು ಸ್ವಲ್ಪ ಆಲ್ಟ್ರೇಷನ್ಸ್ ಏನಾದ್ರು ಬೇಕಾದ್ರೂ ಕೂಡ ನಾವು ಮಾಡ್ತೀವಿ. ಸೊ ಡೆಫಿನೆಟ್ಲಿ ಸ್ಟುಡಿಯೋಗೆ ಬಂದು, ಯಾಕಂದ್ರೆ ಇದು ಯಾಕಂದ್ರೆ ನೀವು ಸೊಸೈಟಿಯಲ್ಲಿ ನೀವು ಸಾವಿರಾರು ಜನ ನಿಮ್ ನೋಡಿದಾಗ ನಿಮ್ಮ ಲುಕ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಯಾವ್ದೋ ಒಂದು ಹಾಕೊಳಕ್ ಆಗಲ್ಲ, ಬಟ್ ಆಲ್ವೇಸ್ ಗಿವ್ ದ ಬೆಸ್ಟ್, ಟ್ರೈ ದ ಬೆಸ್ಟ್. ಸೊ ನಾವಿದ್ದೀವಿ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಡೋದಕ್ಕೆ. ಫಸ್ಟ್ ನಾನು ಹೇಳೋದೇನಂದ್ರೆ, ಫಸ್ಟ್ ನೀವು ಟ್ರಯಲ್ ನೋಡಿದ್ಮೇಲೆ ಹಾಕೊಳ್ಳಿ. ಆಕ್ಚುಲಾಗಿ ನಾನು ಬಂದಿದ ತಕ್ಷಣ ಫಸ್ಟ್ ವಿಗ್ಸ್ ಎಲ್ಲ ನೋಡ್ಬೇಕಾದ್ರೆ ನನಗೆ ಹಾಕೋಬೇಕು ಅಂತ ಆಸೆ ಆಯ್ತು. ಬಟ್ ಸ್ಟಿಲ್ ಏನೋ ಒಂದ್ ಕಡೆ ನಾನೇ ಹಾಕೋಬೋದಾ, ಲೈಕ್ ಯೂಶಲಿ ಯಾರು ವಿಗ್ಸ್ ತಗೊಂತಾರೋ ಅವರೇ ಹಾಕೋಬೋದಾ, ಅವ್ರ ಸೆಲ್ಫ್ ಆಗಿ ಹಾಕೋಬೋದಾ ಅಂತ, ಇಲ್ಲ ಯಾರಾದ್ರೂ ಹಾಕಿ ಬಿಟ್ರೆ ಕರೆಕ್ಟ್ ಆಗಿರುತ್ತಾ ಅಂತ? ವೆರಿ ಈಸಿ ಮ್ಯಾಮ್, ತುಂಬಾ ಈಸಿ ಇರುತ್ತೆ. ಜಸ್ಟ್ ಕ್ಯಾಪ್ ತರ ಹಾಕೊಳ್ಳೋದು. ಬಟ್ ನಾವು ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ನೀವು ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಓಕೆ ಓಕೆ. ಅಂದ್ರೆ ಲೈಕ್ ನಮ್ ಸೈಜಿಗೆ ತಕ್ಕಂತೆ ನಮಗ್ ಮಾಡಿನೂ ಕೊಡ್ತೀರಾ ಅನ್ನೋದ್ರಿಂದ ನಮಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಎಸ್ ಮ್ಯಾಮ್. ಆಮೇಲೆ ಇನ್ನೊಂದು ಏನಂದ್ರೆ, ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನೀವು ಈಗ ನೋಡ್ಬೋದು, ಈಗ ಇದರಲ್ಲಿ ಈ ರೀತಿಯಾದ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನೀವು ಇದನ್ನ ಟೈಟ್ ಬೇಕಾದ್ರೆ ಮಾಡ್ಕೋಬಹುದು, ಲೂಸ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ಸ್ ಪ್ರತಿಯೊಂದು ವಿಗ್ ಅಲ್ಲಿ ಇರುತ್ತೆ. ಸೊ ಡೆಫಿನೆಟ್ಲಿ ಇದೇನು ಜಸ್ಟ್ ಈ ತರ ಕ್ಯಾಪ್ ತರ ಇರುತ್ತೆ. ನೀವು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಜಸ್ಟ್ ಈ ತರ ಕ್ಯಾಪ್ ತರ ಹಾಕೊಳ್ಳೋದು ಅಷ್ಟೇ. ಇಟ್ಸ್ ವೆರಿ ಈಸಿ ಟು ವೇರ್ ಮ್ಯಾಮ್. ಓಕೆ, ಪರ್ಫೆಕ್ಟ್. ಆಕ್ಚುಲ್ ಆಗಿ ಇದೆಲ್ಲ ನೋಡ್ಬೇಕಾದ್ರೆ ಫುಲ್ ಖುಷಿ ಆಗುತ್ತೆ. ಇನ್ನೂ ಒಂದು ಡೌಟ್, ಲೈಕ್ ನೀವಿರೋದು ಬೆಂಗಳೂರಲ್ಲಿ, ಇನ್ ಕೇಸ್ ಬ್ಯಾಂಗ್ಳೂರ್ ತನಕ ನನ್ನ ಕೈಲಿ ಬರಕ್ಕಾಗಲ್ಲ, ಬೇರೆ ಊರಲ್ಲಿ ಇದ್ದೀನಿ ಆರ್ಎಲ್ಸ್ ಬೇರೆ ಸ್ಟೇಟ್ ಅಲ್ಲಿ ಇದ್ದೀನಿ ಅನ್ನೋರಿಗೆ ಹೇಗೆ ನಿಮ್ಮ ಲೈಕ್ ಈ ಸರ್ವಿಸ್ ನ ಬಂದ್ಬಿಟ್ಟು ಅವ್ರಿಗೆ ಸಿಗುತ್ತೆ, ಯಾವ ಪ್ರೊವೈಡ್ ಮಾಡ್ತಾ ಅಂತ? ಆನ್ಲೈನ್ ಹತ್ರ ಏನಾದ್ರು ಇದೆಯಾ ಅಂತ ಒಂದ್ ಚಿಕ್ಕ ಡೌಟ್ ಇತ್ತು, ಅದಕ್ಕೆ. ಡೆಫಿನೆಟ್ಲಿ ಡೋಂಟ್ ವರಿ ಮ್ಯಾಮ್. ನಮ್ದು ಬ್ರಾಂಚಸ್ ಬ್ಯಾಂಗ್ಳೂರ್, ಹೈದರಾಬಾದ್, ಚೆನ್ನೈ, ಮುಂಬೈ, ನಾಗ್ಪುರ್ ಅಂಡ್ ವಿಜಯವಾಡದಲ್ಲಿ ನಮ್ದು ಬ್ರಾಂಚಸ್ ಇದೆ. ಬಟ್ ನೀವು ಕೇಳಿರೋ ತರ ಕರ್ನಾಟಕದಲ್ಲಿ ಇತ್ತು ಅಂದ್ರೆ, ಸೊ ನಮ್ದು ಆನ್ಲೈನ್ ಸರ್ವಿಸಸ್ ಇದೆ. ಐ ಮೀನ್ ನೀವು ವಿಡಿಯೋ ಕನ್ಸಲ್ಟೇಷನ್ಸ್ ತಗೊಂತೀವಿ. ನೀವೇನಿಲ್ಲ, ನೀವು ಮನೇಲಿ ಕುತ್ಕೊಂಡು ನೀವು ವಿಡಿಯೋ ಕನ್ಸಲ್ಟೇಷನ್ ಮಾಡ್ಕೊಂಡು ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮ್ಗೆ ಯಾವ ರೀತಿ ಬೇಕಾಗುತ್ತೆ, ಮೆಜರ್ಮೆಂಟ್ಸ್ ಯಾವ ತರ ತಗೋಬೇಕು, ನಿಮ್ಗೆ ಯಾವ ತರ ಮಾಡಿದ್ರೆ ಸೂಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಸಜೆಸ್ಟ್ ಮಾಡ್ತೀವಿ. ಪ್ಲಸ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ, ಆ ನಂಬರ್ ನೀವು ಎನಿ ಟೈಮ್ ನೀವು ಕಾಲ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಎಕ್ಸಿಕ್ಯೂಟಿವ್ಸ್ ನಿಮ್ಗೆ ಯಾವುದೇ ರೀತಿಯಾದ ಗೈಡೆನ್ಸ್ ಕೊಡೋದಕ್ಕೆ ನಾವಿದ್ದೀವಿ.
ಸೂಪರ್ ಆಗಿದಲ್ಲ ಒಂದ್ಬಿಟ್ಟು ಫುಲ್ ಹೆಣ್ಮಕ್ಳಿಗೆ ಇದೆ, ಎಷ್ಟೋ ಜನ ಗಂಡ್ ಮಕ್ಳಿಗೆ ಅಂದ್ರೆ ಲೈಕ್ ಈ ನಡುವೆ ಅಂತೂ ತುಂಬಾ ಸ್ಟ್ರೆಸ್ ಇಂದ ಮತ್ತೆ ಏನ್ ಹೇಳೋದು ಫುಡ್ ಹ್ಯಾಬಿಟ್ಸ್ ಅದು ಇದು ಅಂದ್ಬಿಟ್ಟು ಜಾಸ್ತಿ ಹೇರ್ ಲಾಸ್ ಗಂಡ್ ಮಕ್ಳಿಗೆ ಆಗ್ತಾ ಇರೋದು. ಸೊ ಅವ್ರಿಗೂ ಸಹ ವಿಗ್ಸ್ ಎಲ್ಲ ಇದೆಯಾ ಅಂತ, ಅಂದ್ರೆ ನ್ಯಾಚುರಲ್ ವಿಗ್ಸ್ ಇವಾಗ ತೋರಿಸಿದ್ರಲ್ಲ ಅದೇ ತರನೇ. ಮ್ಯಾಮ್ ಆಕ್ಚುಲಿ ನೀವು ಪರ್ಸೆಂಟೇಜ್ ರೇಷಿಯೋ ತಗೊಂಡ್ರೆ ಇಬ್ಬರಿಗೂ ಏರ್ ಲಾಸ್ ಅನ್ನೋ ಇಶ್ಯೂ ಆಗ್ತದೆ. ಬಟ್ ದಿಸ್ ಇಸ್ ಎ ಯೂನಿವರ್ಸಲ್ ಪ್ರಾಬ್ಲಮ್. ಬಟ್ ತುಂಬಾ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಆಗುತ್ತೆ ಏರ್ ಲಾಸ್ ಆಗಿರೋದ್ರಿಂದ. ಸೊ ಡೆಫಿನೆಟ್ಲಿ ನಾವು ಲೇಡೀಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಮೆನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ನಾನು ನಮ್ಮ ಮೆನ್ ಸೆಕ್ಷನ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀವು ಮೆನ್ಗೆ ರಿಲೇಟೆಡ್ ಏನೇ ಡೀಟೇಲ್ಸ್ ಬೇಕಾದ್ರೂ ಕೇಳ್ಬೋದು, ನಾನು ನಿಮಗೆ ಉತ್ತರ ಕೊಡ್ತೀನಿ. ಓಕೆ ಬನ್ನಿ ಸರ್ ಹೋಗೋಣ. ಥ್ಯಾಂಕ್ ಯು ಮ್ಯಾಮ್. ಸೊ ದಿಸ್ ಇಸ್ ಅವರ್ ಮೆನ್ ಸೆಕ್ಷನ್. ಸೊ ಮೆನ್ ಸೆಕ್ಷನ್ ಅಲ್ಲಿ ಕೂಡ ಹೇಳ್ದಂಗೆ ಮೆನ್ಸ್ ತುಂಬಾ ಜನಕ್ಕೆ ಹೇರ್ ಲಾಸ್ ಆಗುತ್ತೆ. ಹೇರ್ ಲಾಸ್ ಆದಾಗ ಈ ತರ ಫುಲ್ ವಿಕ್ಸ್, ಅಂದ್ರೆ ಕಂಪ್ಲೀಟ್ ಹೇರ್ ಲಾಸ್ ಆಯ್ತು ಅಂದ್ರೆ ಈ ತರ ಫುಲ್ ವಿಕ್ಸ್ ಹಾಕೋಬಹುದು. ದಿಸ್ ಇಸ್ ಕಂಪ್ಲೀಟ್ಲಿ ಕ್ಯಾಪ್ ತರ ಹಾಕೊಳ್ಳೋದು. ಇದು ಜಸ್ಟ್ ಹಿಂಗೆ ಹಾಕೊಳ್ಳೋದು. ಇದನ್ನ ಈ ತರ ಕ್ಯಾಪ್ ತರ ಇರುತ್ತೆ, ಜಸ್ಟ್ ಕ್ಯಾಪ್ ತರ ವೇರ್ ಮಾಡೋದು ಅಷ್ಟೇ. ಇದು ಸೂಪರು. ಸೊ ಇದರಲ್ಲೂ ಕೂಡ ನಮಗೆ ಲೈಕ್ ನ್ಯಾಚುರಲ್ ಹೇರು ಮತ್ತೆ ಸಿಂಥೆಟಿಕ್ ಹೇರ್ ಎಲ್ಲಾ ತರದ್ದು ನೀವು ಕೊಡ್ತೀರಾ? ಇದ್ರಲ್ಲೂ ಅಷ್ಟೇ ನಿಮಗೆ ಯಾವ ರೀತಿ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ಸಿಂಥೆಟಿಕ್ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು, ನ್ಯಾಚುರಲ್. ಬಟ್ ತುಂಬಾ ಜನ ನ್ಯಾಚುರಲ್ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ನಿಮ್ಗೆ ಕೆಲವರಿಗೆ ಬರೀ ಪಾರ್ಷಿಯಲ್ ಏರ್ ಲಾಸ್ ಆಗುತ್ತೆ, ಜಸ್ಟ್ ಸ್ವಲ್ಪ ಜಾಗದಲ್ಲಿ ಮತ್ತೆ ಏರ್ ಲಾಸ್ ಆಗುತ್ತೆ. ಅದಕ್ಕೂ ನಾನು ಈ ತರ ರೆಡಿಮೇಡ್ ಏರ್ ಟಾಪರ್ಸ್ ಬರುತ್ತೆ. ಸೊ ಈ ತರ ತೋರಿಸ್ತೀನಿ. ಇದೆಲ್ಲ ಏನಂದ್ರೆ ಜಸ್ಟ್ ಪಾರ್ಷಿಯಲ್ ಏರ್ ಲಾಸ್ ಇರೋರಿಗೆ ಈ ತರ ಹಾಕೋಬಹುದು. ಜಸ್ಟ್ ಹಿಂಗೆ ನೀವು ವೇರ್ ಮಾಡ್ಕೊಳೋ ತರ ಇರುತ್ತೆ ಇದು. ನಿಮ್ಗೆ ಏನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಿಡಿ. ಜೋಕ್ ಸಪಾಟ್. ಬಟ್ ಸ್ಟಿಲ್ ಸರ್ ನನಗೆ ಇನ್ನೂ ಒಂದು ಡೌಟ್ ಇದೆ. ಅಂತಲ್ಲ ಬಾಚ್ಕೋಬೋದಾ, ಕೂಮ್ ಮಾಡ್ಬೋದಾ? ಖಂಡಿತ. ದಿಸ್ ಇಸ್ ಆಲ್ ಏನು ನೀವು ಯಾವ ರೀತಿ ಬೇಕಾದ್ರೆ ಸ್ಟೈಲ್ ಮಾಡ್ಕೋಬಹುದು ಇದನ್ನ. ಕಂಪ್ಲೀಟ್ ನಿಮ್ಗೆ ಯಾವ ರೀತಿ ಸ್ಟೈಲ್ ಬೇಕಾದ್ರು. ಈಗ ಬರೀ ಹೇರ್ ಲಾಸ್ ಬಗ್ಗೆನೇ ಅಂತಲ್ಲ, ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ಸ್ ಬೇಕು ಅಂತ ಅನ್ಕೊಳ್ಳಿ. ಸೊ ಅಂತವ್ರಿಗೆಲ್ಲ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು. ಸೂಪರ್. ಸೊ ನಾನ್ ತುಂಬಾ ಸತಿ ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಲೈಕ್ ಇವಾಗ ಯಾರಾದ್ರೂ ಮೂವಿನಲ್ಲಿ ಹ್ಯಾಕ್ ಮಾಡೋರ್ಗೆಲ್ಲ ಸ್ವಲ್ಪ ಲಾಂಗ್ ಹೇರ್ ಸಡನ್ ಆಗಿ ಬೆಳೆದಿರುತ್ತೆ. ಅದು ಹೇಗೆ ಅಂತ ಯೋಚನೆ ಮಾಡಿದೆ, ಇವಾಗ ಗೊತ್ತಾಗುತ್ತೆ ಈ ತರ ಎಲ್ಲ ಇದೆ ಅಂತ ಹೇಳಿ. ಅಲ್ಲವ್ರ ಲೈಕ್ ಯಾವ್ದಾದ್ರು ಮೂವಿನಲ್ಲಿ ಮಾಡ್ತಾರೆ ಅನ್ಬೇಕಾದ್ರೆ ದಿಢೀರ್ ಅಂತ ಲಾಂಗ್ ಹೇರ್ ಇರುತ್ತೆ ಅವ್ರಿಗೆ. ಸೊ ಹಾಗಿರ್ಬೇಕಾದ್ರೆ ಇದೆಲ್ಲ ನೀವೇ ಕಸ್ಟಮೈಸೇಷನ್ ಮಾಡ್ತಿರೋದ್ರಿಂದ ನಮ್ಗೆ ನ್ಯಾಚುರಲ್ ಆಗಿ ಮಾಡ್ಕೋಬಹುದು. ಸೊ ಅವಾಗ್ಲೇ ಹೇಳ್ತಾ ಇದ್ದೆ. ಸೊ ರೆಡಿಮೇಡ್ ಈಗ ಕೆಲವರು ಬರೀ ಹೇರ್ ಲಾಸ್ ಬಗ್ಗೆ ಯೂಸ್ ಮಾಡೋದು ಅಂತಾನೆ ಏನಿಲ್ಲ. ಈಗ ಹೇರ್ ಲಾಸ್ ಈಗ ಕೆಲವರಿಗೆ ಕಲರಿಂಗ್ ಮಾಡ್ಕೋಬೇಕು, ಬಟ್ ಕಲರಿಂಗ್ ಇಂದ ಅವರ ಹೇರ್ ಡ್ಯಾಮೇಜ್ ಆಗುತ್ತೆ. ಸೊ ಆ ರೀತಿಗೆ ನಾವು ಈ ತರ ರೆಡಿಮೇಡ್ ಏರ್ ಕಲರ್ ಟಾಪರ್ಸ್ ಮಾಡಿದೀವಿ ಮೆನ್ಸ್ಗೆ. ಇದು ಜಸ್ಟ್ ಏನಂದ್ರೆ ನೀವು ಹಾಕೊಳ್ಳೋದು ಸ್ಟೈಲಿಂಗ್ಗೋಸ್ಕರ. ತುಂಬಾ ಪಾಪ್ಯುಲರ್ ಇದು, ವೆರಿ ಫಾಸ್ಟ್ ಮೂವಿಂಗ್. ತುಂಬಾ ಜನ ಯಂಗ್ಸ್ಟರ್ಸ್ ಎಲ್ಲ ಈಗ ಸರ್ ನನ್ನ ಹೇರ್ ಕಲರಿಂಗ್ ಮಾಡ್ಕೊಂಡು ಡ್ಯಾಮೇಜ್ ಮಾಡ್ಕೊಳೋ ಬದಲು ಸೊ ದೇ ಕ್ಯಾನ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಹೇರ್ ಟಾಪರ್ಸ್. ಸುಮಾರು ವೆರೈಟೀಸ್ ಇದೆ ಮೇಡಮ್ ನಮ್ಮ ಹತ್ರ, ಎಷ್ಟೊಂದು ವೆರೈಟೀಸ್ ಇದೆ. ರೈಟ್ ಫ್ರಮ್ 5,000 ಇಂದ ನಮ್ಮ ಹತ್ರ ಪ್ರಾಡಕ್ಟ್ ಸ್ಟಾರ್ಟ್ ಆಗುತ್ತೆ ಮೆನ್ಸ್ಗೆ. ಡೋಂಟ್ ವರಿ, ಯಾರ್ಯಾದ್ರೂ ನಿಮ್ಗೆ ಇದೇನು ಅಫೋರ್ಡಬಲ್, ತುಂಬಾ ಅಫೋರ್ಡಬಲ್, ಏನೇ ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ. ನಿಮ್ಗೆ ಏರ್ ಲಾಸ್ ಆಗಿದೆ, ಇಲ್ಲಾಂದ್ರೆ ಸ್ಟೈಲಿಂಗ್ ಪರ್ಪಸ್ ಏನಾದ್ರು ಬೇಕಾದ್ರೆ ಡೆಫಿನೆಟ್ಲಿ ನಮ್ಮ ಹತ್ರ ಬನ್ನಿ. ನಮ್ಮ ಹತ್ರ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ಈಗ ಕೆಲವರು ಏನಾಗುತ್ತೆ ಸಾಲ್ಟ್ ಅಂಡ್ ಪೆಪ್ಪರ್ ಕೇಳ್ತಾರೆ. ವೈಟ್ ಹೇರ್ ಅಲ್ಲಿ ಇದ್ರೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬರೀ ಬ್ಲಾಕ್ ಇತ್ತು ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ಬೋದು ಅಂತ. ಸೊ ನಾವು ಅವ್ರಿಗೆ ನಾವು ಈ ತರ ಸಾಲ್ಟ್ ಅಂಡ್ ಪೆಪ್ಪರ್ ಅಲ್ಲಿ ಮಾಡಿದ್ವಿ. ಮೇ ಬಿ ಸ್ವಲ್ಪ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಅಲ್ಲಿ ಟ್ರೈ ಮಾಡ್ಬೇಕಂದ್ರೆ ವಿ ಹ್ಯಾವ್ ದ ಹೇರ್ ಟಾಪರ್ಸ್ ಲೈಕ್ ದಿಸ್ ಫಾರ್ ಮೆನ್. ಈ ತರನು ಟ್ರೈ ಮಾಡ್ಬೋದು ನೀವು. ಓಕೆ. ಸೊ ತುಂಬಾನೇ ಡಿಫ್ರೆಂಟ್ ಆಗಿದೆ, ನೋಡ್ಲಿಕ್ಕೆ ಖುಷಿ ಆಗಿದೆ. ಇಷ್ಟೊಂದು ಕಲೆಕ್ಷನ್ಸ್ ಇದೆಯಾ ಅಂತ ನನಗೆ ಇವಾಗ ಒಂದು ಡೌಟ್. ಅಂದ್ರೆ ಲೈಕ್ ನಾನು ತುಂಬಾ ಡೌಟ್ಸ್ ಕೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಏನಪ್ಪಾ ಅಂದ್ರೆ ಈ ಹೇರ್ ಎಕ್ಸ್ಟೆನ್ಷನ್, ಏರ್ ಅಟ್ಯಾಚ್ಮೆಂಟ್ ಮತ್ತೆ ವಿಗ್ಸ್, ಇದು ಮೂರಕ್ಕೂ ಇರುವಂತಹ ಡಿಫ್ರೆನ್ಸ್ ಏನಿದೆ? ಮ್ಯಾಮ್ ಈಗ ನಾನು ಮುಂಚೆ ಹೇಳ್ದಂಗೆ ಇದು ಸೆಕ್ಷನ್ ಬಂದು ಕಂಪ್ಲೀಟ್ಲಿ ಹೇರ್ ಎಕ್ಸ್ಟೆನ್ಷನ್ಸ್. ಸೊ ಹೇರ್ ಎಕ್ಸ್ಟೆನ್ಷನ್ಸ್ ಏನಂದ್ರೆ ಈಗ ಕೆಲವರಿಗೆ ಶಾರ್ಟ್ ಹೇರ್ ಇರುತ್ತೆ, ಆ ವಾಲ್ಯೂಮ್ ಇಲ್ಲಾಂದ್ರೆ ಲೆಂತ್ ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ ಹೇರ್ ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಕೆಲವರಿಗೆ ಕಲರ್ ಇಷ್ಟ ಇಲ್ಲ, ನನಗೆ ಕಲರ್ ಹಾಕೊಂಡ್ರೆ ನನ್ನ ಹೇರ್ ಡ್ಯಾಮೇಜ್ ಆಗುತ್ತೆ ಅನ್ನೋರಿಗೆ ಸೊ ಈಗ ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಕಲರ್ಡ್ ಹೇರ್ ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಸೊ ಈ ತರ ಎಲ್ಲ ನೀವು ಡಾರ್ಕ್ ಇಷ್ಟು ರೆಡ್ ಡಾರ್ಕ್ ನೀವು ನಿಮ್ಮ ಎಕ್ಸಿಸ್ಟಿಂಗ್ ಹೇರ್ ಆಡ್ ಮಾಡಿದ್ರೆ ನಿಮ್ಮ ಹೇರ್ 100% ಡ್ಯಾಮೇಜ್ ಆಗುತ್ತೆ. ಸೊ ಅದ್ರ ಬದಲು ಜಸ್ಟ್ ನೀವು ಇದನ್ನ ಅಟ್ಯಾಚ್ ಮಾಡ್ಕೋಬಹುದು. ಸೊ ನೀವು ಯಾವ ಬೇಕಾದ್ರೆ ಹಾಕೋಬಹುದು, ಯಾವ ಬೇಕಾದ್ರೆ ತೆಗಿಬಹುದು. ಮತ್ತೆ ನೀವು ಒಂದೇ ಕಲರ್ ಟ್ರೈ ಮಾಡೋ ನೆಸಿಟಿ ಇಲ್ಲ, ನೀವು ಮಲ್ಟಿಪಲ್ ಕಲರ್ಸ್ ಇವೆಲ್ಲ ಬ್ಲಾಂಡ್ ಕಲರ್ಸ್, ನೀವು ಯಾವ ತರ ಕಲರ್ಸ್ ಬೇಕಾದ್ರೆ ನೀವು ಟ್ರೈ ಮಾಡಬಹುದು. ಆಮೇಲೆ ಈಗ ಹೊಸದಾಗಿ ಲೇಟೆಸ್ಟ್ ಆಗಿ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ. ಇದು ಬಂದು ವೆಲ್ಕ್ರೋ ಹೇರ್ ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಸೊ ಇದು ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡ್ಕೊಂಡು ವೆಲ್ಕ್ರೋ ಹೇರ್ ಎಕ್ಸ್ಟೆನ್ಷನ್ ಇಸ್ ದ ಲೇಟೆಸ್ಟ್ ಪ್ರಾಡಕ್ಟ್. ತುಂಬಾ ಪಾಪ್ಯುಲರ್ ಆಗಿದೆ, ತುಂಬಾ ಡಿಮ್ಯಾಂಡ್ ಇದೆ. ನಾನು ಇದನ್ನ ಡೆಮೋ ತೋರಿಸ್ಕೊಡ್ತೀನಿ ನಿಮ್ಗೆ. ನಿಮ್ಗೆ 100% ಶಾಕ್ ಆಗುತ್ತೆ ಇದು ಹಾಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಇದೆಲ್ಲ ನೋಡ್ಬೋದು ನೀವು, ವೆರಿ ಲಾಂಗ್ ಹೇರ್ ಎಕ್ಸ್ಟೆನ್ಷನ್ಸ್ ಇದು. ಸೊ ಇದೆಲ್ಲ ತುಂಬಾ ಪಾಪ್ಯುಲರ್ ಮೇಡಮ್. ಇದೆಲ್ಲ ಏನಂದ್ರೆ ನಿಮ್ಮ ಎಕ್ಸಿಸ್ಟಿಂಗ್ ಹೇರ್ ಡ್ಯಾಮೇಜ್ ಮಾಡದೆ
ಯೂಸ್ ಮಾಡುವಂತ ಹೇರ್ ಎಕ್ಸ್ಟೆನ್ಷನ್. ಇದರಲ್ಲಿ ಏನಂದ್ರೆ ಲೆಂತ್ ಇನ್ಕ್ರೀಸ್ ಮಾಡ್ಕೋಬಹುದು, ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೋಬಹುದು. ಸೂಪರ್ ಸೂಪರ್. ಸೊ ಫ್ರೆಂಡ್ಸ್ ನೋಡಿದಲ್ಲ, ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಯಾರು ಬೇಕಾದ್ರೂ ಬಂದು ಲೈಕ್ ಹೇರ್ ಎಕ್ಸ್ಟೆನ್ಷನ್ ಮಾಡ್ಕೊಬಹುದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಲೈಕ್ ನಿಮಗೆ ವಿಗ್ಗೆ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ತರದೆಲ್ಲ ಬಂದ್ಬಿಟ್ಟು ಸಣ್ಣ ಪುಟ್ಟ ಲೈಕ್ ನೀವೆಲ್ಲಾದ್ರೂ ಹೊರಗಡೆ ಹೋಗ್ತೀರಾ, ಒಂಚೂರು ಡಿಫ್ರೆಂಟ್ ಆಗಿರ್ಬೇಕು ಹೇರ್ ಎಲ್ಲ ಅಂತ ಅನ್ನೋರು ಕೂಡ ನಿಮ್ಗೆ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ತುಂಬಾನೇ ಬೆನಿಫಿಟ್ ಇರುತ್ತೆ. ಬೇಕು ಅಂದ್ರೆ ಈ ತರ ಕೂಡ ಸೊ ಇದಿಲ್ಲದೆ ನಮ್ಮ ಹತ್ರ ಇನ್ನೂ ಕೆಲವು ಪ್ರಾಡಕ್ಟ್ಸ್ ಇದೆ. ಇದನ್ನ ಹೇರ್ ಟಾಪರ್ಸ್ ಅಂತ ಕರಿತೀವಿ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ಲೇಡೀಸ್ಗೆ ಜಸ್ಟ್ ಆ ಪಾರ್ಷಿಯಲ್ ಜಾಗದಲ್ಲಿ ಹೇರ್ ಲಾಸ್ ಆಗುತ್ತೆ. ಸೊ ಅದಕ್ಕೆ ಏನು ಚಿಂತೆ ಮಾಡಬೇಡಿ. ಸೊ ವಿ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ದಟ್. ಈಗ ನಾನೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಹೇರ್ ಟಾಪರ್ ಅಂತ ಕರಿತೀವಿ. ಇದು ಜಸ್ಟ್ ನಿಮ್ಗೆ ಕ್ಲಿಪ್ಸ್ ಅಲ್ಲಿ ಇರುತ್ತೆ. ಜಸ್ಟ್ ನಿಮ್ಗೆ ಎಲ್ಲಿ ಹೇರ್ ಲಾಸ್ ಆಗುತ್ತೆ ಅಲ್ಲಿ ಅಟ್ಯಾಚ್ ಮಾಡ್ಕೋಬಹುದು. ಆಮೇಲೆ ನೀವು ಈಗ ಝೂಮ್ ಮಾಡಿ ನೋಡಿದ್ರೆ ಇದು ಜಸ್ಟ್ ಸ್ಕ್ಯಾಲ್ಪ್ ತರನೇ ಕಾಣಿಸುತ್ತೆ ನಿಮ್ಗೆ. ನೋಡಿ, ಇದು ನಿಮ್ಗೆ ನೋಡಿದಾಗ ಇದು ಸ್ಕ್ಯಾಲ್ಪ್ ತರನೇ ಕಾಣಿಸುತ್ತೆ. ವೆರಿ ಈಸಿ ಟು ವೇರ್, ವೆರಿ ಈಸಿ ಟು ಮೇಂಟೈನ್, ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಏನು ಯೋಚನೆ ಮಾಡ್ಬಿಡಿ, ಪಾರ್ಷಿಯಲ್ ಏರ್ ಲಾಸ್ ಇದ್ರೂ ಕೂಡ ಇದನ್ನ ನೀವು ಏರ್ ಟಾಪರ್ಸ್ ನ ಯೂಸ್ ಮಾಡಬಹುದು. ಸೂಪರ್ ಸೂಪರ್. ಇದರಲ್ಲೇ ನಮಗೆ ಬೇರೆ ಬೇರೆ ಆಮೇಲೆ ಇದರಲ್ಲಿ ಬೇರೆ ಬೇರೆ ಲೆಂತ್ ಇರುತ್ತೆ. ನಿಮಗೆ ಸೈಜ್ ನಾವು ನಿಮ್ಮ ಒಂದು ಸೈಜ್ ತಗೊಂಡು ನಿಮಗೆ ಮಾಡಿಸ್ಕೊಡ್ತೀವಿ. ಸೊ ಈಗ ನೋಡಬಹುದು, ಇದೆಲ್ಲ ಡಿಫ್ರೆಂಟ್ ಸೈಜಸ್ ಇದೆ, ಡಿಫ್ರೆಂಟ್ ಟೆಕ್ಸ್ಚರ್ಸ್ ಬರುತ್ತೆ. ನಿಮಗೆ ಸ್ಟ್ರೈಟ್ ಮತ್ತೆ ವೇವಿ ಬೇಕಾದ್ರೆ ವೇವಿ ಇರುತ್ತೆ. ಕರ್ಲಿ ಅವರಿಗೆ ಕರ್ಲಿ ಏರ್ ನಾವು ಮಾಡ್ತೀವಿ. ಇದ್ರಲ್ಲೂ ಅಷ್ಟೇ ನಾವು ಕಸ್ಟಮೈಸೇಷನ್ ಮಾಡಬಹುದು. ನಿಮಗೆ ಕೆಲವರು ವೈಟ್ ಏರ್ ಬರುತ್ತೆ, ಕೆಲವರಿಗೆ ಬ್ಲ್ಯಾಕ್ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು, ಯಾವ ತರ ಟೆಕ್ಸ್ಚರ್ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಸೊ ಡೋಂಟ್ ವರಿ, ನೀವು ಏನೇ ಡೌಟ್ಸ್ ಇತ್ತು ಅಂದ್ರೂ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು. ಸೂಪರ್ ಸರ್.